ಶರಣು ತಾಯಿ ತಂದೆ ಬಳಗದವರೇ, ಮತ್ತೊಬ್ಬರು ಹೊಟ್ಟಿ ಮ್ಯಾಲ ಹೊಡಿಲಾರ್ದಂಗ ದಿನನಿತ್ಯವು ದುಡದೇ ತಿನ್ನಬೇಕನ್ನುವಂಥ ಎಲ್ಲಾ ಕಾಯಕ ಯೋಗಿಗಳೇ, ನಿಮ್ಮೆಲ್ಲರ ಆತ್ಮಕ್ಕೆ ಭಕ್ತಿಪೂರ್ವಕ ಶರಣು ಅಂಡ್ರಲ್ಲ ಜರ. ಅಲ್ಲ, ಬಾಯಿ ಅಂತ ಅನ್ಬೇಕಾದ್ರೆ ಕೈದೇನು ಕೆಲಸ ಅಂದ್ರೆ ಬೆಚ್ಚಗಿಟ್ರಿ ಕೆಳಗ ಎರಡು ಕೈ ಮುಗಿರು ನೋಡ ಶರಣು. ಇವು ಅವಾಗ 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 ಸ್ವಲ್ಪ ಹಿಂಗೆಲ್ಲ ಅಳಗಾಡ್ತಿರ್ಬೇಕು. ಇವು ಹಿಂಗ ಇಟ್ಟು ಅಂದ್ರೆ ಹಿಂಗೆ ಯಾರು ಹಿಂಗೆ ಕೂತಿರ್ತಾರೆ ಹೇಳ್ರಿ ನೋಡ, ಹಿಂಗೆ ಯಾರು ಕೂತಿರ್ತಾರೆ? ಅದು ಒಟ್ಟ ಉಸಿರಿರಂಗಿಲ್ಲಲ್ಲ, ಅದು ಕೂತಿರ್ತದ. ನಾವು ಅವಾಗ ಅವಾಗ ಜರ ಎಚ್ಚರ ಆಗ್ಬೇಕು, ನಿಚ್ಚಳ ಆಗ್ಬೇಕು. ಪುರಾಣದೊಳಗೆ ಏನಾದ್ರೂ ಹೇಳ್ಬೇಕಾದ್ರೆ ಯೋಗಿರಾಜ್ ಇದೇ ಹೇಳಾಕತ್ತನಂತ ಅನ್ಕೋಬೇಕು. ನಾವು ಹಿಂಗೆ ಕೂತಂದ್ರೆ ನೋಡಮ್ಮ, ಈ ದೇವ್ರು ಎಷ್ಟು ಚಲೋ ಸೃಷ್ಟಿ ಮಾಡ್ಯಾನ. ಕಣ್ಣು ಎದಕ್ ಕೊಟ್ಟನ ನೋಡಾಕ, ಕಿವಿ ಎದಕ್ ಕೊಟ್ಟನ ಕೇಳಾಕ, ಬಾಯಿ ಎದಕ್ ಕೊಟ್ಟನ ಚಲೋ ಮಾತಾಡಕ್ಕ, ಎರಡೂ ಕೈಗಳು ಎದಕ್ ಕೊಟ್ಟನ ಏನಾದ್ರೂ ದಾನ ಧರ್ಮ ಮಾಡಾಕ. ಇಷ್ಟೆಲ್ಲ ಕೊಟ್ಟನಲ್ಲ ಪರಮಾತ್ಮ. ಕೇಳಿದ್ದಂತ ಪರಮಾತ್ಮನಿಗೊಬ್ಬ ಅಲ್ಲೋ ಪರಮಾತ್ಮ, ಕಣ್ಣು ಎರಡ ಕೊಟ್ಟಿದಿ, ಬಾಯಾಕ ಒಂದಿಟ್ಟಿದಿ ಅಂದಂತವ. ಕಣ್ಣ ಎರಡು ಕೊಟ್ಟಿದಿ, ಬಾಯಾಕ ಒಂದಿಟ್ಟಿದಿ ಅಂದ ಬಳಿಕ ಪರಮಾತ್ಮ ಅಂದ, ಎರಡೂ ಕಣ್ಣಿಂದ ನೋಡು, ಒಳ್ಳೆಯದು ನೋಡು, ಕೆಟ್ಟದ್ದು ನೋಡು. ಒಳ್ಳೆಯದು ಕೆಟ್ಟದ್ದು ಎರಡೂ ನೋಡು, ಕೆಟ್ಟದ್ದು ನಿನ್ನ ಹತ್ರ ಇಟ್ಕೋ, ಒಳ್ಳೆಯದು ಮಾತ್ರ ಪ್ರಪಂಚಕ್ಕೆ ಹೇಳು ಅಂತಂದಂತ. ಹೌದಲ್ಲ? ಇನ್ನು ಎರಡು ಕಿವಿ ಒಂದು ಬಾಯಿ ಎದಕ್ಕಿಟ್ಟಿ, ಎರಡು ಕಿವಿ ಒಂದು ಬಾಯಿ ಎದಕ್ಕಿಟ್ಟಿ ಅಂದ್ರೆ, ಇಲ್ಲಪ್ಪ ಒಳ್ಳೆಯದು ಕೆಟ್ಟದ್ದು ಎಲ್ಲ ಕೇಳು, ಕೆಟ್ಟದ್ದು ಮಾತ್ರ ನಿನ್ನ ಹತ್ರ ಇಟ್ಕೋ, ಒಳ್ಳೆಯದು ಮಾತ್ರ ಈ ಪ್ರಪಂಚಕ್ಕೆ ಹೇಳು ಅನ್ನೋದಕ್ಕಾಗಿ ಎರಡು ಕಿವಿ ಒಂದು ಬಾಯಿ ಇಟ್ಟಿನಿ ಅಂದ. ಇಷ್ಟೆಲ್ಲ ಆದ ಬಳಿಕ ಎರಡು ಕೈ ಒಂದ ಬಾಯಿ ಎದಕ್ಕಿಟ್ಟಿದೆ ಅಂದ. ಮತ್ತ ಎರಡು ಕೈ ಇಟ್ಟಿದಿ, ಒಂದ ಬಾಯಿ ಇಟ್ಟಿದಿಲ್ಲ ಅಂದಾಗ ಪರಮಾತ್ಮ ಎಷ್ಟು ಚಲೋ ಹೇಳದಂದ್ರೆ, ನೋಡ್ತಮ್ಮ, ನೀ ದುಡಿಬೇಕಾದ್ರೆ ಎರಡೂ ಕೈಲಿಂದ ದುಡಿ, ಆದ್ರೆ ಉಣಬೇಕಾಗಿತ್ತು ಅಂದ್ರೆ ಒಂದು ಕೈಯಿಂದ ಉಣು, ಇನ್ನೊಂದು ಕೈಯಿಂದ ದುಡಿದದ್ದು ಸಮಾಜಕ್ಕಾಗಿ ದಾನ ಮಾಡು ಅನ್ನೋದಕ್ಕಾಗಿ ಎರಡು ಕೈ ಒಂದು ಬಾಯಿ ಇಟ್ಟೇನೆ ಅಂದವ. ಎಷ್ಟು ಮಜಾ ಅಂದ್ರೆ, ಮತ್ತೆ ಒಂದು ಬಾಯಿ ಅದ ಅಂದ್ರೆ ಸಾಲಲ್ಲಾಗ್ಯದ, ಎರಡೆರಡು ಬಾಯಿ ಇದ್ರೆ ಸಾಲ್ತಿವೇನು ನಮಗ್? ಅಗ್ನಿಶಾಮಕ ದಳ ಸಾಲ್ತಿದಿಲ್ಲ ನಮಗ, ಬ್ಯಾಂಕ್ ಹೆತ್ತೆ ಬಿಡ್ತಿತ್ತು ಆ ಕಡೆ ಈ ಕಡೆ. ಇನ್ನು ಒಂದೇ ಬಾಯಿ ಅದಂತ ಇಷ್ಟು ನಿಲ್ಲಲಾಗ್ಯದ. ಯಾಕೆ ವಿಚಾರವನ್ನ ಇವತ್ತಿನ ದಿನ ನಿಮ್ಮೆಲ್ಲರಿಗೆ ಹೇಳುವಂತವನು ಆಗ್ತಾ ಇದ್ದೀನಿ ಅಂತ ಕೇಳಿದ್ರ, ದೇಹ ದೇವನ ಗುಡಿ, ಎಲೆ ಮಾನವ ಈ ಜನ್ಮ ಕಡಿ, ಸತ್ಯದ ಪರಮಾನಂದ ಬೆಣ್ಣೆಯ ಪಡಿ. ದೇಹ ಆಗಲಿ ದೇವನ ಗುಡಿ, ಕಾಮಾದಿಗಳನ್ನ ದೂಡಿ ಅಹಂಕಾರವನ್ನ ಹೊಡಿ, ಇಷ್ಟಲಿಂಗವನ್ನ ಕರಸ್ಥಳದೊಳಗೆ ಹಿಡಿ, ಆತನನ್ನ ಬೇಡಿ ನಡೆದಂತ ನುಡಿ, ಇದೇ ಜನ್ಮ ಕಡಿ ಹೇಮಕೋಟೇಶ ಅಂತ ಒಬ್ಬ ಅತಣಿ ಶಿವಯೋಗಿಗಳು ಬರೆದಿರುವ ಹಂಗ ಈಶ್ವರ ಮಂಟ್ರರವರು ಬರೀತಾರೆ. ಯಾಕೆ ವಿಚಾರವನ್ನ ಇವತ್ತು ಹೇಳಾಕತ್ತೀನಿ ಅಂತ ಕೇಳಿದ್ರೆ, ಒಂದು ಸಲ ಹೋಯ್ತು ಅಂದ್ರೆ ಮತ್ತೊಂದ್ಸಲ ಬರುವುದಕ್ಕೆ ಸಾಧ್ಯನೇ ಇಲ್ಲ. ದೇಹ ದೇವನ ಗುಡಿ, ಇದು ಗುಡಿಯ ನೋಡಿರಣ್ಣ, ದೇಹದ ಗುಡಿಯ ನೋಡಿರಣ್ಣ. ಇದು ದೇಹ ಗುಡಿ. ಇದು ಶರೀಫರು ಬರೀತಾರೆ, ಅಗ್ಗದರವಿಯ ತಂದು ಹಿಗ್ಗಿ ಹೊಲಸಿದಿ ತಂಗಿ, ಹೆಗ್ಗಣ ವೈತವ್ವ ತಂಗಿ ಶರೀರ ಅನ್ನುವಂತ ಅಂಗಿ. ಅಗಣಿತ ವಿಷಯದ ಆರುಗೇಣಿನ ಕವಚದ ಬಗಲ ವಾಸನೆ ಕುಡಿದು ಸವಿದು ಹೋಯಿತವ್ವ ಅಂಗಿ ಶರೀರ ಅನ್ನುವಂತ ಅಂಗಿ. ಇದು 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 ಎಷ್ಟು ಗೇಣಿನ ಅಂಗಿ ಅದ? ಇದು 8 ಗೇಣಿನ ಅಂಗಿ ಅದ ನೋಡ್ರಿ. 8 ಗೇಣಿನ ಅಂಗಿ. ನಿಮ್ಮ ಗೇಣುಗಳನ್ನ ನೀವು ಹಾಕೊಂಡು ಬಿಡ್ರಿ. ನಿಮ್ಮ ಗೇಣಿಗೆ 8 ಗೇಣಿ ತಕ್ಕಂಗ ನಿಮ್ಮ ಶರೀರದ 3.5 ಮೊಳ, 3.5 ಮೊಳ ಶರೀರ, 8 ಗೇಣಿನ ದೇಹ. ಇಷ್ಟಾದ. ಇದು ಏನಾದ್ರೂ ಒಂದಿಲ್ಲ ಒಂದು ದಿನ ಹೋಗೋದಿಲ್ಲ. ಇನ್ನೂ ಭಾಳ ಚಲೋ ಹೇಳ್ಬೇಕಾಗಿತ್ತು ಅಂದ್ರೆ ನಿಮಗೆಲ್ಲ, ಈ ಸಂತ್ಯಾಗ ಹೋದಾಗ ಈ ಟಮಾಟೋ, ಉಳ್ಳಾಗಡ್ಡಿ, ಕೊತ್ತಂಬರಿ ಅಂತೆಲ್ಲ ಇಡ್ತಾರ. ಎಲ್ಲ ಇಟ್ಟಿದ ಬಳಕ ಒಮ್ಮೆ ತಗೋತೀರೇನುವ ನೀವು? ತಗೊಳಂಗಿಲ್ಲ. ಆ ಟೊಮೊಟೊ ತಗೊಳ್ಳೋದು, ಅದಕ್ಕೆ ಈ ಕಡೆ ಒಮ್ಮೆ ನೋಡೋದು. ಇನ್ನೂ ಭಾಳ ಹಣ್ಣಾಗಿತ್ತಂದ್ರೆ ಒಯ್ಯಂಗಿಲ್ಲ. ಯಾಕೆ? ಒಂದು 4-5 ದಿನ ಬರ್ಬೇಕಲ್ಲ ಅದು ಬಾಳ್ವಿಗೆ. ಅಷ್ಟೇ ಸ್ವಲ್ಪ ಹಸಿ ಕಗ್ಗಿತ್ತು ಅಂದ್ರೆ ಆ ಟೊಮೊಟೊ ತಗೊಳ್ಳೋದು. ಮತ್ತು ಉಳ್ಳಾಗಡ್ಡಿ ತಗೋಬೇಕಂದ್ರೆ ಒಂದ ತಗೋತೀರೇನು? ಹಿಂಗೆ ತಗೊಳ್ಳೋದಲ್ದೆ ಮ್ಯಾಲಿನ ಸಪ್ಪಿ ಬೇರೆ ಸುಲಿಯೋದು, ಹಂಗ ಸುಲಿದು ಉಳ್ಳಾಗಡ್ಡಿ ತಗೊಳ್ಳೋದು. ಇನ್ನು ನೀವು ಹ್ಯಾಂಗ ಚಾಯ್ಸ್ ಮಾಡ್ತೀರಿ ಅಂತ ಕೇಳಿದ್ರೆ, ಎಲ್ಲವನ್ನ ಹಿಂಗೆ ಒಂದೊಂದೊಂದೊಂದೊಂದೊಂದು ಆರಿಸಿ ತಗೊಂಡು ಹೋಗ್ತೀರಿ. ತಗೊಂಡು ಹೋದ ಬಳಿಕ ಇದು ಬೆಳಗಿನ ಜಾವ ಸಂತಿಗೆ ಹೋದಾಗ ಸಾಯಂಕಾಲ 7 ಗಂಟೆ ಅನ್ನೋದ್ರೊಳಗ ಈ ಬೇಡವಾಗಿರುವಂತ ವಸ್ತುಗಳೆಲ್ಲ ಅಲ್ಲೇ ಸಂತ್ಯಾಗ ಬಿದ್ದಿರ್ತಾವ. ಒಬ್ಬನಿಗೆ ಕೇಳದಂತವು ಕೇಳ್ದು ಅಂತ, ಉಳ್ಳಾಗಡ್ಡಿ, ಟಮಾಟೋ ಅವೆಲ್ಲ ಕೇಳ್ದು ಅಂತ. ಅಲ್ಲಪ್ಪ ಎಲ್ಲ ತಗೊಂಡು ಹೋಗ್ಯಾರ, ನನ್ನನ್ನು ಯಾಕೆ ಇಲ್ಲೇ ಇಟ್ಟು ಹೋಗ್ಯಾರ ಅಂತಂತ. ಅದು ಇವು ಯಾವ್ದು ಬ್ಯಾಡಗದ್ ಇಟ್ಟಾರಲ್ಲ, ಎಲ್ಲ ತಗೊಂಡು ಹೋಗ್ಯಾರ, ನನ್ನನ್ನು ಯಾಕೆ ಇಟ್ಟಾರ? ನನ್ನನ್ನು ಸಂತಿಗೆ ಮಾರ್ಕೋಕ ತಂದಾನ. ಎಲ್ಲ ತಗೊಂಡು ಹೋಗ್ಯಾರ, ನನ್ನನ್ನು ಯಾಕೆ ಇಟ್ಟಾರ ಅಂತ ಕೇಳಿದ್ರ ಅದು ಹೇಳ್ತಂತ,
ನೀ ಬಾಳ ಕೆಟ್ಟಿದಿ, ಸರಿ ಇಲ್ಲ, ಅದಕ್ಕೆ ನಿನಗೆ ಇಟ್ಟು ಹೋಗ್ಯಾರ ಅಂದ್ರಂತ. ನೀ ಚಲೋ ಇಲ್ಲ, ನಿನ್ ಕೆಟ್ಟಿದಿ, ಸರಿ ಇಲ್ಲ, ಅದಕ್ಕೆ ನಿನಗೆ ಇಟ್ಟು ಹೋಗ್ಯಾರ ಅಂದ ಬಳಕ ಅದು ಅಂತಂತಾನ ಕೆಟ್ಟ ಕೆಲಸ ಏನು ಮಾಡೀನಿ, ನಾ ಯಾಕೆ ಕೆಟ್ಟ ಅಂದ ಬಳಕ ಅದು ಹೇಳ್ತದಂತ. ನೋಡ್ತಮ್ಮ, ಒಳ್ಳೆಯವರಿಗೆ ಈ ಪ್ರಪಂಚದೊಳಗೆ ಆರಿಸ್ತಾರ, ಕೆಟ್ಟವ್ರಿಗೆ ಆರಿಸಕ್ ಸಾಧ್ಯ ಇಲ್ಲ. ಹಂಗ ಈ ಜಗತ್ತಿನೊಳಗ ದೇವರನ್ನ ಏನದನಲ್ಲ, ಎಲ್ಲರೂ ಒಳ್ಳೆಯವರಿಗೆ ಆರಿಸ್ತಾನೆ ವಿನಃ ಕೆಟ್ಟವರನ್ನ ಇಲ್ಲೇ ಬಿಟ್ಟು ನರಕಕ್ಕೆ ಹೋಗತ್ತಾನ, ಸ್ವರ್ಗಕ್ಕೆ ಕರ್ಕೊಂಡು ಹೋಗಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಗುರುಪಾದಕ್ಕೆ ಮುಟ್ಟಬೇಕಾಗಿತ್ತು ಅಂದ್ರ, ಶಿವನ ಸನ್ನಿಧಿಗೆ ಮುಟ್ಟಬೇಕಾಗಿತ್ತು ಅಂದ್ರ, ಸತ್ಯದಿಂದ ದುಡಿದಾಗ ಮಾತ್ರ ನಾವು ಗುರುಪಾದಕ್ಕೆ ಮುಟ್ಟೋದಕ್ಕೆ ಸಾಧ್ಯನೇ ವಿನಃ ಇಲ್ಲಾದ್ರೂ ಮುಟ್ಟೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ದಿನ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ ಶರಣರು ಬರೀತಾರೆ, ಆನೆಯ ನೇರಿಕೊಂಡು ಹೋದಿರೇ ನೀವು, ಕುದುರೆಯ ನೇರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಪುಷಿಕೊಂಡು ಹೋದಿರಲ್ಲಣ್ಣ, ಸತ್ಯದ ನಿಲುವನ್ನರಿಯದೇ ಹೋದಿರಲ್ಲ. ಅಹಂಕಾರವೆಂಬ ಸದ್ಮದ ಗಜವೇರಿ ನರಕಕ್ಕೆ ಬಾಜಿನರಾದಿರಲ್ಲ, ಕೂಡಲ ಸಂಗಮ ದೇವನರಿಯದೆ ನೀವು ನರಕಕ್ಕೆ ಬಾಜಿನರಾದಿರಲ್ಲಣ್ಣ. ಅರಿವು ಬೇಕಲ್ಲ, ಇನ್ನು ಅರಿಲಾರ್ದೆ ಮಾಡೋದಾದ್ರೆ ಏನದ ಹೇಳಿ ನೋಡ. ತಾಯಿ ಲಿಂಗಮ್ಮ ಕಲ್ಯಾಣಕ್ಕೆ ಬರ್ತಾಳ, ಕಲ್ಯಾಣದೊಳಗ ಎಲ್ಲಾ ಶರಣರನ್ನ ಕಾಣ್ತಾಳೆ, ಕಣ್ತುಂಬ ಸಂತೋಷ ಪಡ್ತಾಳೆ. ಅಲ್ಲಿ ಆಗಿರುವಂತ ಒಂದು ಪವಾಡ ಎಂಥದ್ದು ಅಂತ ಕೇಳಿದ್ರ, ತಾಯಿ ಲಿಂಗಮ್ಮ ಬಾಳಿ ಬನದೊಳಗ ಪ್ರಸಾದವನ್ನ ಲಿಂಗ ಪೂಜೆಯನ್ನ ಮಾಡ್ತಾ ಇರಬೇಕಾದ್ರ ಅಲ್ಲಿರುವಂತ ಒಬ್ಬ ಭಕ್ತರು ಹೋಳಿಗೆ ಪ್ರಸಾದವನ್ನ ತಾಯಿ ಲಿಂಗಮ್ಮಳಿಗೆ ತೆಗೆದುಕೊಂಡು ಬರ್ತಾರೆ. ಕಲ್ಯಾಣದೊಳಗ ಎಲ್ಲಾ ಶರಣರನ್ನ ನೋಡಿ ಕಣ್ತುಂಬ ಆನಂದ ಪಟ್ಟು ಬಾಳಿ ಬನದೊಳಗ ಲಿಂಗ ಪೂಜಕ್ಕೆ ಕೂತಿರುವಂತ ಲಿಂಗಮ್ಮಳನ್ನ ಹೋಳಿಗೆಯ ತುಪ್ಪಿನ ಪ್ರಸಾದವನ್ನ ನಮ್ಮ ಬಾಳಿ ಬನದಾಗ ಕುಂತಾರ. ಇವರಿಗೆ ಪ್ರಸಾದ ಒಯ್ಬೇಕು ಅಂತ ಅನ್ಕೊಂಡು ಪ್ರಸಾದ ತಂದು ಕೊಡ್ತಾರೆ. ಲಿಂಗಮ್ಮ ಅಂತಳ, ನಾನು ಪ್ರಸಾದ ಮಾಡಬೇಕಾಗಿತ್ತು ಅಂದ್ರೆ ಮೊದಲು ಜಂಗಮರಿಗೆ ಪ್ರಸಾದವನ್ನ ಮಾಡಿಸ್ಬೇಕು ಅಂದಳಂತ ತಾಯಿ. ಮೊದಲು ಜಂಗಮರಿಗೆ ಪ್ರಸಾದವನ್ನ ಮಾಡಬೇಕು ಅಂದಾಗ ಲಿಂಗಮ್ಮ ಅಂತಳಂತ, ಹೋಗ್ರಿ ಇನ್ನೇನು ಕಲ್ಯಾಣದ ಮಹಾಮನೆ ಒಳಗಿರುವಂತ ಜಂಗಮರನ್ನ ಕರ್ಕೊಂಡು ಬನ್ನಿ ನನ್ನ ಮನೆಗೆ ಅಂದಾಗ ಎಲ್ಲಾ ಜಂಗಮರನ್ನ ಕರೆದುಕೊಂಡು ಬರ್ತಾರೆ. ತಾಯಿ ಉಣ್ಣುವ ಎಡೆ ಇಷ್ಟಿರುತ್ತ, ಸ್ವಲ್ಪ ಇರುತ್ತ. ಬಂದಿರುವಂತ ಜಂಗಮರು ಸಾವಿರಾರು ಜನ ಜಂಗಮರು ಇರ್ತಾರ. ಎಲ್ಲಾ ಜಂಗಮರಿಗೆ ಪ್ರಸಾದ ಹೇಗೆ ಉಣಿಸೋದು ಅನ್ಬೇಕಾದ್ರ ಲಿಂಗಮ್ಮಳ ಶಕ್ತಿ ಎಂಥದ್ದು ಅಂದ್ರೆ, ಬಂದಿರುವಂತ ಭಕ್ತಿ ಎಡೆಯ ಪ್ರಸಾದ ಮ್ಯಾಲ ಲಿಂಗಮ್ಮ ಹಸ್ತವನ್ನಿಟ್ರ 1,96,000 ಅಮರಗಣಗಳು ಪ್ರಸಾದ ಮಾಡಿದ್ರಂತ. ಇದು ಲಿಂಗಮ್ಮಳ ಶಕ್ತಿ. ಇನ್ನ ಪ್ರಸಾದವನ್ನ ಮಾಡಿರುವಂತ ಜಂಗಮರು ಹಾಗೆ ಹೋಗಬಾರ್ದು. ಅವ್ರೇನಾದ್ರೂ ನಮ್ಮ ಮನೆಯಿಂದ ಬರೀತದಲ್ಲ ಶಾಸ್ತ್ರ, ಹಿರಣ್ಯ ಗರ್ಭಸ್ಥಂ ಹೇಮಾ ಬೀಜ ವಿಭಾವಸೋ ಅನಂತ ಪುಣ್ಯ ಫಲದಂ ಪ್ರದಕ್ಷಿಣೆಂ ಕರೋಮೀಶ. ದಕ್ಷಿಣ ಕೊಡ್ಬೇಕಂತ. ಜಂಗಮರು ಮನೆಗೆ ಬಂದ್ರ 10, 20, 100 ನಿಮ್ಗೆಷ್ಟಾಗತ್ತ ಅಷ್ಟೇ ಇಷ್ಟೇ ಅಂತಲ್ಲ. ತಾಯಿ ಲಿಂಗಮ್ಮ ಎಲ್ಲಾ ಜಂಗಮರಿಗೆ ಪ್ರಸಾದವನ್ನ ಮಾಡಿ ಇನ್ನು ಕಾಣಿಕೆ ಕೊಡ್ಬೇಕಲ್ಲ, ಏನ್ ಮಾಡೋದಂತ ಗೊತ್ತಾಗಲಾರ್ದೆ ಅಲ್ಲೇ ಬಿದ್ದಿರುವಂತ ಹರಳುಗಳನ್ನ ಕಲ್ಲುಗಳನ್ನ ತಗೊಂಡು ಲಿಂಗಮ್ಮ ಜಂಗಮರನ್ನ ಕರೆದು, ಅಲ್ಲಿರುವಂತ ಸೇವಾಧಾರಿಗಳನ್ನ ಕರೆದು ಹರಳುಗಳನ್ನ ಅವ್ರ ಕೈ ಒಳಗ ಕೊಡಬೇಕಾದ್ರೆ ಹರಳುಗನ್ನ ಕೊಡ್ತಾಳೆ. ಜಂಗಮರ ಕೈಯಾಗ ಕೊಟ್ಟಾಗ ಕಲ್ಲುಗಳನ್ನ ಹೋಗಿ ಬಂಗಾರದ ನಾಣ್ಯಗಳನ್ನಾಗಿ ಕೊಟ್ಟು ಬಿಡ್ತಾಳೆ. ಇಷ್ಟು ದೊಡ್ಡವಳಾಗ್ಲಿಕ್ಕಿಲ್ಲ. ಈ ಸುದ್ದಿ ಬಸವಣ್ಣನವ್ರ ತನಕ ಹೋಯ್ತಂತ. ಕಲ್ಯಾಣದೊಳಗ ಬಸವಣ್ಣನವ್ರ ತನಕ ಏನು ಲಿಂಗಮ್ಮಳ ಪವಾಡ. ಒಬ್ಬರಿಗಾಗುವಂತ ಭಕ್ತಿ ಎಡೆಯ ಪ್ರಸಾದವನ್ನ 1,96,000 ಅಮರಗಣಗಳಿಗೆ ಪ್ರಸಾದ ಮಾಡ್ಯಾಳ. ಕಲ್ಲಿನ ಹಳ್ಳುಗಳಿಂದ ಬಂಗಾರದ ನಾಣ್ಯಗಳನ್ನ ಮಾಡ್ಯಾಳ ಅನ್ನೋದನ್ನ ಬಸವಣ್ಣನವರಿಗೆ ಮುಟ್ಟಿದಾಗ ಬಸವಣ್ಣನವರಂತರಂತ, ಅಂತ ಮಹಾಮಾತೆಯನ್ನ ನಾನು ನೋಡ್ಬೇಕು ಅಂತ ಅನ್ಕೊಂಡು ಲಿಂಗಮ್ಮಳನ್ನ ಕರ್ಕೊಂಡು ಕಲ್ಯಾಣಕ್ಕೆ ಹೋಗಬೇಕಂತ ಬಸವಣ್ಣನವರು ಕರೆಯುವುದಕ್ಕೆ ಬರೋದನ್ನ ಕಂಡು ಲಿಂಗಮ್ಮ ಎದ್ದು ನಿಂತ್ಕೊಂಡು, ಅಪ್ಪ ನಿನ್ನ ದರ್ಶನಕ್ಕಂತ ನಾನು ಬಂದೀನಿ, ನೀನ್ ನನ್ನನ್ನು ಕರೆಯುವುದಕ್ಕೆ ಬರೋದೇನು, ನಡಿ ಹೋಗೋಣ ಕಲ್ಯಾಣಕ್ಕಂತ ಈರುವರು ಕಲ್ಯಾಣಕ್ಕೆ ಬರ್ತಾರೆ. ಕಲ್ಯಾಣಕ್ಕೆ ಬಂದಾಗ ಕಲ್ಯಾಣದೊಳಗ ಅಲ್ಲಿರುವಂತ ಪ್ರಭುದೇವರು, ಚನ್ನಬಸವಣ್ಣನವರು, ಮೋಳಿಗೆ ಮಾರಯ್ಯನವರು, ಐದಕ್ಕಿ ಲಕ್ಕಮ್ಮನವರು, ಒಬ್ರೇ ಇಬ್ರು ಕಲ್ಯಾಣದ ಮಹಾಮನೆ. ಅದು ಅನಂತ ಲೋಕದ ಸಮಾನತೆಯ ಶಿವಾನುಭವ. ಅದು
ಏನು ಆನಂದ ಕಲ್ಯಾಣ. ಆ ಕಲ್ಯಾಣದೊಳಗ ಶೂನ್ಯ ಪೀಠದ ಮೇಲೆ ಕುಳಿತಿರುವಂತ ಪ್ರಭುದೇವರು ಲಿಂಗಮ್ಮಳನ್ನ ಕಂಡು ಹೇಳ್ತಾರಂತ, ಭಕ್ತಿ ಎಡೆಯನ್ನ 1000 ಜಂಗಮರಿಗೆ ಪ್ರಸಾದ ಮಾಡಿಸಿದೆ ಅಂದ್ರ ನೀನು ಲಿಂಗಮ್ಮಳಲ್ಲ, ಸಾಕ್ಷಾತ್ ದಾನಮ್ಮಳದಿಯಮ್ಮ ಅಂತ ಬಿರದಾಂಕಿತವನ್ನು ಕೊಡ್ತಾರಂತ. ಏನು ದೊಡ್ಡವರು ದಾನಮ್ಮ. ಇವತ್ತಿನ ದಿನ ತಾಯಿ ಲಿಂಗಮ್ಮಳು ಕಲ್ಯಾಣಕ್ಕೆ ಹೋಗಿ ದಾನಮ್ಮ ಅಂತ ಬಿರದಾಂಕಿತವನ್ನು ತಗೊಂಡು ಲಿಂಗದ ನುಡಿ ಹೇಳಿರುವ ಹಾಗೆ, ದಾನಮ್ಮ ನೀನು ಮರಳಿ ಬಾ ಊರಿಗೆ, ನೀನ್ ಮರಳಿ ಬಾ ಊರಿಗೆ, ಮತ್ತೆ ನಿನ್ನ ವಿವಾಹ ಕಾರ್ಯಕ್ರಮವಿದೆ. ನೀನು ಮಾಡುವಂತ ಸಾಮೂಹಿಕ ವಿವಾಹ 555 ಜೋಡಿ ವಿವಾಹದ ಜೊತೆ ನಿನ್ನ ವಿವಾಹ ಆಗೋದದ, ನೀನು ಮರಳಿ ಬಾ ಊರಿಗೆ ಅಂತ ಅನ್ಕೊಂಡು ಲಿಂಗದ ನುಡಿಗಳು ಹೇಳ್ತಾವೆ. ಹೇಳಿದ್ದರಿಂದ ತಾಯಿ ಕಲ್ಯಾಣದೊಳಗ ಎಲ್ಲಾ ಶರಣರಿಗೆ ಒಪ್ಪಿಗೆಯನ್ನು ಕೊಟ್ಟು ಶರಣರಿಗೆ ಬರುವಿಗೆಗೆ ಮತ್ತೊಮ್ಮೆ ಹೇಳಿ ಊರಿಗೆ ಮರಳುತ್ತಾಳೆ ಅನ್ನುವಂಥ ವಿಚಾರಗಳನ್ನ ಇವತ್ತಿನ ದಿನ ತಮ್ಮೆಲ್ಲರಿಗೂ ಕೂಡ ಹೇಳ್ತಾ